ನೀವು ಯುವಕರನ್ನು ಬ್ರೈನ್ ವಾಶ್ ಮಾಡ್ತೀರಿ. ಇದು ಇಸ್ಕಾನ್ ಮೇಲೆ ಇರುವಂತಹ ದೊಡ್ಡ ಆರೋಪ. ಇಸ್ಕಾನ್ಗೆ ಹೋಗಿದ್ದ ಯುವಕರು ಅವ್ರು ಬ್ರೈನ್ ವಾಶ್ ಆಗುತ್ತೆ, ಅವ್ರನ್ನ ಕನ್ವರ್ಟ್ ಮಾಡ್ತಾರೆ, ಈ ರೀತಿ ಆರೋಪಗಳಿವೆ. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ ನೋಡಿ, ಪ್ರಭುಪಾದರು ಇಸ್ಕಾನ್ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದಾಗ್ಲಿಂದಲೂ ಈ ಒಂದು ರೀತಿಯ ಕೆಟ್ಟ ಅಭಿಪ್ರಾಯ ಅಥವಾ ತಪ್ಪು ಅಭಿಪ್ರಾಯ ಜನರಲ್ಲಿದೆ. ಯಾರೋ ಒಂದು ಸಾರಿ ಪ್ರಭುಪಾದರಲ್ಲಿ ಕೇಳಿದ್ರು, ಈ ರೀತಿ ಅಂತ ಇದ್ದಾರಲ್ಲ ಜನ, ನಾವು ಬ್ರೈನ್ ವಾಶ್ ಮಾಡ್ತೀವಂತೆ ಜನರನ್ನು, ಯುವಕರನ್ನು, ಏನು ಹೇಳ್ತೀರಾ ಇದರ ಬಗ್ಗೆ ಅಂತ ಪ್ರಭುಪಾದರನ್ನು ಕೇಳ್ತಾರೆ. ಆಗ ಪ್ರಭುಪಾದರು ಹೇಳ್ತಾರೆ, ವಿ ಆರ್ ನಾಟ್ ಎ ಬ್ರೈನ್ ವಾಷಿಂಗ್ ಆರ್ಗನೈಸೇಷನ್, ವಿ ಆರ್ ಎ ಬ್ರೈನ್ ಗಿವಿಂಗ್ ಆರ್ಗನೈಸೇಷನ್. ಅಂದರೆ ನಾವು ಬ್ರೈನ್ ವಾಶ್ ಮಾಡ್ತಾ ಇಲ್ಲ, ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಅಭಿಪ್ರಾಯಗಳನ್ನು ಅಥವಾ ತಪ್ಪು ಕಲ್ಪನೆಗಳನ್ನು ಅದನ್ನು ನಾವು ತೊಳಿತಾ ಇದ್ದೇವೆ. ಕಾಮ ಕ್ರೋಧ ಲೋಭಾದಿಗಳನ್ನು ತೊಳೆಯುವ ಮೂಲಕ ಈ ಹರೇ ಕೃಷ್ಣ ಮಹಾಮಂತ್ರ ಮಾಡೋದು ಅದನ್ನೇ. ಚೇತೋ ದರ್ಪಣ ಮಾರ್ಜನಂ. ಮಾರ್ಜನಂ ಅಂದರೆ ತೊಳೆಯುವಿಕೆ. ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಕೆಟ್ಟ ಅಭಿಪ್ರಾಯಗಳು ಅಥವಾ ಬೇರೆ ಬೇರೆ ರೀತಿಯ ತಪ್ಪು ಕಲ್ಪನೆಗಳು ಇರುತ್ತೆ. ಸೊ ನಾವು ಪ್ರಭುಪಾದರು ಹೇಳಿದ್ರು, ನೀವು ಬನ್ನಿ ನಮ್ಮ ಹತ್ರ, ಭಗವದ್ಗೀತೆ ಯಥಾರೂಪವನ್ನು ಕಲಿಯಿರಿ, ಅರ್ಥ ಮಾಡಿಕೊಳ್ಳಿ, ನೀವು ಫಸ್ಟ್ ಕ್ಲಾಸ್ ಸಿಟಿಸನ್ಸ್ ಆಗ್ತೀರಾ. ಸೊ ದೇರ್ ಫೋರ್ ಇಟ್ ಈಸ್ ಎ ಬ್ರೈನ್ ಗಿವಿಂಗ್ ಮೂವ್ಮೆಂಟ್ ಅಂತ ಹೇಳಿದ್ರು ಪ್ರಭುಪಾದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.